ಸೇವೆಗಳ ಮೂಲಕವಾಗಿ ನಿಮ್ಮನ್ನ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಬಹಳ ಸಂತೋಷದ ದಿನ ಇವತ್ತಿನ ದಿನ. ಯಾಕೆಂತ ಹೇಳಿದ್ರೆ, ನಿಮ್ಮ ಆಸಕ್ತಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಅದನ್ನು ನೆನೆಸುವಾಗ ನನಗೆ ಇನ್ನೂ ಹೊಸ ಬಲ ಬರ್ತದೆ. ಇನ್ನೂ ಹೊಸದಾಗಿ ನನ್ನ ಜನರಿಗೆ, ನನ್ನ ಕರ್ನಾಟಕದ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಇನ್ನೂ ಏನಾದರೂ ಮಾಡಬೇಕು ದೇವ, ನನಗೆ ಬಲಪಡಿಸು, ನನ್ನ ಕುಟುಂಬವನ್ನು ಬಲಪಡಿಸು ದೇವರೇ, ಇನ್ನೂ ಹೆಚ್ಚಾದ ಸೇವೆಯನ್ನು ನನ್ನ ಜನರಿಗೆ ನಾವು ಮಾಡಬೇಕೆನ್ನುವಂಥ ಉತ್ಸಾಹವನ್ನ ನೀವು ಈ ಕೂಟದ ಮೂಲಕವಾಗಿ ನನಗೆ ಪ್ರೋತ್ಸಾಹಿಸ್ತಾ ಇದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸದಾ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬಗಳನ್ನ ದೇವರು ಹೆಸರಾಗಿ ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನರೇ, ಹೆದರದಿರೋ ನನ್ನ ಮನವೇ ಸೇವೆಯ ದರ್ಶನ ಏನಂದರೆ, ಕರ್ನಾಟಕ ರಕ್ಷಣೆಗೆ ಬರಬೇಕು, ಒಬ್ಬರಾದರೂ ನಾಶ ಹೊಂದಬಾರದೆನ್ನುವಂತ ಆ ದರ್ಶನದೊಟ್ಟಿಗೆ ದೇವರು ಈ ಸೇವೆಯನ್ನು ಕೊಟ್ಟಿಲ್ಲ. ದೊಡ್ಡ ದೊಡ್ಡ ಸಭೆಗಳನ್ನು ಕಟ್ಟೋದು ಅಥವಾ ದೊಡ್ಡ ದೊಡ್ಡದಾದಂಥ ಗುಂಪುಗಳನ್ನು ಸೇರಿಸೋದು ಈ ಸೇವೆಯ ದರ್ಶನ ಅಲ್ಲ. ಆದರೆ ನಮ್ಮ ಸೇವೆಯ ಮೂಲಕವಾಗಿ ನೂರಾರು ಸೇವಕರುಗಳು ಕರ್ನಾಟಕದಾದ್ಯಂತ ಇರುವಂತ 224 ಮತಕ್ಷೇತ್ರಗಳಲ್ಲಿ ಸದಾ ಅದರಲ್ಲಿ ಬರುವಂತ ಎಲ್ಲ ಹೋಬಳಿ, ಎಲ್ಲ ಗ್ರಾಮಗಳಲ್ಲಿ ಬ್ರಾಂಚ್ಗಳನ್ನು ಸ್ಟಾರ್ಟ್ ಮಾಡಿ, ಶುಭವಾರ್ತೆ ತಿಳಿಯದ ಊರು ಇರಲೇಬಾರದು. ಪ್ರತಿಯೊಂದು ಅಳೆದು ಹೋಗ್ತಿರುವಂತ, ನಶಿಸಿ ಹೋಗ್ತಿರುವಂತ, ಕರ್ತನನ್ನ ಅರಿಯದೇ ಇರುವಂತ ಆ ಜನರ ಮಧ್ಯದಲ್ಲಿ ಹೋಗಿ ದೇವರ ಶುಭವಾರ್ತೆಯನ್ನು ಸಾರಿ ನಮ್ಮ ರಾಜ್ಯ ಕರ್ತನಿಗೋಸ್ಕರವಾಗಿ ಸ್ವತಂತ್ರಿಸಿಕೊಳ್ಳಬೇಕೆನ್ನುವುದೇ ನಮ್ಮ ದರ್ಶನವಾಗಿರುವಂಥದ್ದಾಗಿದೆ. ಅದು ನಮ್ಮ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಆದ್ದರಿಂದಲೇ ಕರ್ತನು ನನ್ನ ವೈಯಕ್ತಿಕವಾದಂತಹ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದಾಗ್ಯೂ, ಅನಾರೋಗ್ಯದ ಸಂಗತಿಗಳು ಆವರಿಸಿದಾಗ್ಯೂ, ಅನೇಕ ವಿರೋಧಗಳು, ಶತ್ರುಗಳು, ಅನೇಕ ವಿಧವಾದಂತಹ ತಡೆಗಳು ನನ್ನ ಬದುಕಿನಲ್ಲಿ ಬಂದಾಗ್ಯೂ ಸದಾ ಒಂದು ದಿನವಾದರೂ ನನ್ನನ್ನು ಕೈ ಬಿಡದೆ ತನ್ನ ಮಹಿಮಾ ಕೃಪಾತಿಶಯದ, ತನ್ನ ಉನ್ನತವಾದಂತಹ ಕರುಣೆಯ ಮೂಲಕವಾಗಿ ನನ್ನನ್ನು ಬದುಕಿಸುತ್ತಲೇ ಬಂದಿದ್ದಾನೆ. ಬಹಳ ಆಶ್ಚರ್ಯ ಪಡುವಂತ ಸಂಗತಿ ಏನಂತ ಹೇಳಿದ್ರೆ, ನನಗೆ ಆಶ್ಚರ್ಯವಾಗುತ್ತದೆ, ಎಂತೆಂಥ ತಡೆಗಳು ಬಂದಾಗಲೂ ಸದಾ ದೇವರು ನನ್ನ ಕೈ ಬಿಡಲಿಲ್ಲ. ಮತ್ತೆ ಮತ್ತೆ ಬಲವನ್ನು ಕೊಟ್ಟು ನನ್ನನ್ನು ನಡೆಸ್ತಾ ಇರುವುದಕ್ಕಾಗಿ ಆತನಿಗೆ ನಾನು ಏನು ಸಲ್ಲಿಸಿದ್ರು, ಏನು ಕೃತಜ್ಞತೆ ಹೇಳಿದ್ರು, ಏನು ಸಮರ್ಪಣೆ ಮಾಡಿದ್ರು ಆತನ ಪ್ರೀತಿಗೆ ಯಾವುದು ಸರಿಸಾಟಿ ಅಲ್ಲವೇ ಅಲ್ಲ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನರೇ, ನಿನ್ನ ಬದುಕಿನಲ್ಲಿ ಕಡೇ ಕಾಲದಲ್ಲಿ ನಾವಿದ್ದೇವೆ. ಕಡೇ ಕಾಲದಲ್ಲಿ ನಮ್ಮ ಆತ್ಮಿಕತೆ ಸದೃಢಗಳು ಬೇಕಂದ್ರೆ ನಮ್ಮ ಪ್ರಾರ್ಥನಾ ಜೀವಿತ ಸಹ ಅದು ಬಲವಾಗಿ ಸದೃಢಗೊಳ್ಳಬೇಕು. ಪ್ರಾರ್ಥನೆ ಮಾನವನ ಜೀವಿತದಲ್ಲಿ ಬಹಳ ಉನ್ನತವಾದಂತಹ ಆದರಣೆ, ಆಶೀರ್ವಾದ ದೇವರಿಂದ ತರುವಂಥದ್ದಾಗಿದೆ. ಪದೇ ಪದೇ ನಾನು ಹೇಳುವಂತ ಸಂಗತಿ ಏನು ಗೊತ್ತಾ? ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿದಿರ, ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿದಿರ, ದೇವರ ವಾಕ್ಯವನ್ನ ಓದಿದಿರ, ರಾತ್ರಿ ಕುಟುಂಬ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ, ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇದ್ದೀರಾ. ದೇವರು ಆ ಪ್ರಾರ್ಥನೆ ಅಂಗೀಕಾರ ಮಾಡಿ ದಿನವೆಲ್ಲ ಕಾದು ಕಾಪಾಡುತ್ತಾನೆ, ರಾತ್ರಿ ಎಲ್ಲ ಸಾಕ್ಷಿಯನ್ನು ನೀಡುತ್ತಾನೆ. ಒಂದೊಂದು ದಿನವೂ ಸದಾ ದೇವರು ದಾನವಾಗಿ ಕೊಡುತ್ತಾನೆ. ಯಾಕೆಂದ್ರೆ ನಮ್ಮ ಆರಾಧ್ಯ ದೈವವಾಗಿರುವಂತ ಯೇಸಯ್ಯ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದಂತ ಆ ಕ್ಷಣಗಳನ್ನು ನೋಡುವಂತ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮೂಲಕವಾಗಿಯೇ ಸೇವೆಯನ್ನ ಪ್ರಾರಂಭ ಮಾಡಿದ. 40 ದಿನಗಳ ಕಾಲ ಉಪವಾಸ ಬಿದ್ದು, ಅದಾದ ನಂತರ ಆತ್ಮನ ನಡೆಸುವಿಕೆ ಮೂಲಕವಾಗಿ ಯೇಸಯ್ಯ ತನ್ನ ವಿಶೇಷವಾದಂತಹ ಸೇವೆಯನ್ನ ಆತನು ಪ್ರಾರಂಭ ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಆತನ ಸೇವೆಯ ಅಂತ್ಯ ದಿನ, ಕೊನೆಯ ದಿನದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥಿಸುತ್ತಾ, ಆತನು ಪ್ರಾರ್ಥನೆ ಮಾಡುವಾಗ ಆತನ ದೇಹದಲ್ಲಿ ಆ ಬೆವರಿನ ಹನಿ, ದೊಡ್ಡ ರಕ್ತದ ಹನಿಯೋಪಾದಿಯಲ್ಲಿ ಭೂಮಂಡಲದ ಮೇಲೆ ಸುರಿತಾ ಇತ್ತು ಎಂಬುದಾಗಿ ನೋಡುತ್ತಾ, ಮೊಟ್ಟ ಮೊದಲು ಆ ಶಿಲುಬೆ ಮೇಲೆ ಒಂದು ಕ್ರಾಂತಿಕಾರಕವಾದಂತಹ ಪ್ರಾರ್ಥನೆಯನ್ನು ಮಾಡುತ್ತಾರೆ.
ತಂದೆ, ಇವರೇನು ಮಾಡ್ತಾ ಇದ್ದಾರೋ ಇವರ ಅರಿಯರು, ಇವರನ್ನ ಕ್ಷಮಿಸು ಎಂಬುದಾಗಿ ತನ್ನ ಕೊನೆ ಅಂತ್ಯದ ಆ ಘಳಿಗೆ ಅನ್ನಿಸಿದ ಪ್ರಾರ್ಥನೆಯಿಂದಲೇ ತನ್ನ ಜೀವಿತವನ್ನ ಕರ್ತನಿಗೆ ಸಮರ್ಪಣೆ ಮಾಡ್ತಾರೆ, ಪುನರುತ್ಥಾನ ಹೊಂದುತ್ತಾರೆ. ಆತನು ಇವತ್ತು ಸಹ ತಂದೆಯಾದ ದೇವರ ಬಲಗಡೆಯಲ್ಲಿ ಕೂತುಕೊಂಡು ನಮಗೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ, ನಮ್ಮ ಬಲಹೀನತೆಗಳಿಗೋಸ್ಕರವಾಗಿ, ನಮಗಿರುವಂತಹ ಸಮಸ್ಯೆಗಳಿಗೋಸ್ಕರವಾಗಿ, ನಾವು ಶತ್ರುವಿನ ಕೈನಲ್ಲಿ ಯಾವುದೇ ವಿಧವಾದಂತ ಆತನ ಶಾಸನಗಳಿಗೆ, ನಿಬಂಧನೆಗಳಿಗೆ ಒಳಗಾಗದ ರೀತಿಯಲ್ಲಿ ಆತನ ರಕ್ತದಲ್ಲಿಯೇ ನಮಗೆ ಕ್ಷಮಾಪಣೆಯನ್ನು ದೇವರ ಬಳಿಯಲ್ಲಿ ಕೋರುತ್ತಾ, ನಮಗಾಗಿ ಈಗಲೂ ಸಹ ತಂದೆಯಾದ ದೇವರ ಬಳಿನಲ್ಲಿ ನನ್ನ ಏಸಯ್ಯ, ನಮ್ಮ ಏಸಯ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶ್ವರರೇ, ಪ್ರಾರ್ಥನೆ ಬಹಳ ಮಹತ್ವವುಳ್ಳದ್ದು. ನಿಮ್ಮ ಚಿತ್ರದಲ್ಲಿ ಇದುವರೆಗೆ ಪ್ರಾರ್ಥನೆ ಮಾಡದೇ ಇರುವುದಾದರೆ, ಪ್ರಾರ್ಥನೆಯನ್ನು ಪ್ರಾರಂಭಿಸದೇ ಇರುವುದಾದರೆ, ದಯಮಾಡಿ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ರಿ. 4-5 ಅಧ್ಯಾಯಗಳನ್ನು ಓದ್ರಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡ್ರಿ. ದಿನವೆಲ್ಲ ದೇವರು ನಿಮಗೆ ಆರೋಗ್ಯವನ್ನ, ಪ್ರಯಾಣದಲ್ಲಿ ಶುಭವನ್ನ ಅನುಗ್ರಹಿಸುತ್ತಾನೆ. ರಾತ್ರಿ ನಿದ್ರೆಗೆ ಜಾರುವಾಗಲೂ ಸಹ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಮಾಡದೆ ನಿದ್ರೆಗೆ ಹೋಗಬೇಡ. ಕರ್ತನು ನಿನ್ನನ್ನ ರಾತ್ರಿಯಲ್ಲೆಲ್ಲ ದರ್ಶನ, ಕನಸುಗಳ ಮೂಲಕವಾಗಿ ಮಾತನಾಡುತ್ತಾನೆ. ಪ್ರಾರ್ಥನೆ, ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಮಹತ್ತಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ದೇವರು ನಡೆಸ್ತಾನೆ, ಅದನ್ನೇ ಇವತ್ತು ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡುವಂತಿಲ್ಲ. ಕೀರ್ತನೆ ಗ್ರಂಥ 68ನೇ ಅಧ್ಯಾಯದ ಮೊದಲನೇ 2 ವಚನಗಳು. ಕೀರ್ತನೆ ಗ್ರಂಥ 68ನೇ ಅಧ್ಯಾಯ 1ನೇ ಮತ್ತು 2ನೇ ವಚನವನ್ನ ನಾವು ತೆಗೆದಿಟ್ಟುಕೊಂಡು ನಮ್ಮ ಬಳಿಗಳಲ್ಲಿ ಸತ್ಯವೇದ ಇರುವುದಾದ್ರೆ ಅದನ್ನ ಓದಿಕೊಳ್ಳೋಣ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುತ್ತಾರೆ. ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುತ್ತಾರೆ. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ದನಾಕ್ಕೆ ಸ್ತೋತ್ರವಾಗಲಿ. ಒಬ್ಬ ಪ್ರಾರ್ಥನೆ ಮಾಡುವಂತ ಮನುಷ್ಯ ದೇವರನ್ನ ಆ ಪ್ರಾರ್ಥನೆ ಮೂಲಕವಾಗಿ, ಪ್ರಾರ್ಥನೆಯಲ್ಲಿ ತನ್ನ ಕಷ್ಟವನ್ನ, ಸಮಸ್ಯೆಗಳನ್ನ, ಶತ್ರುಗಳ ಇಕ್ಕಟ್ಟಿನ ಆ ಸಂದಿಗ್ಧ ಪರಿಸ್ಥಿತಿಯನ್ನ ದೇವರ ಬಳಿನಲ್ಲಿ ಹೇಳಿಕೊಳ್ಳುವಾಗ ಆ ಪ್ರಾರ್ಥನೆಯನ್ನು ಕೇಳುವಂತ ದೇವರು ಸೈಲೆಂಟ್ ಆಗಿರೋದಿಲ್ಲ. ತನ್ನ ಮಕ್ಕಳ ಕೂಗನ್ನ ಕೇಳುವಂತ ಕರ್ತನು ಪ್ರಾರ್ಥನೆಯನ್ನ ಕೇಳಿದ ತಕ್ಷಣವೇ ಆತನು ಎದ್ದು ಹೊರಡುತ್ತಾನೆ. ಎಷ್ಟೊಂದು ಮಹಿಮೆಯುಳ್ಳಂತ ವಾಗ್ದಾನ ವಚನ ಇದು ಪ್ರೀತಿಯುಳ್ಳ ದೇವಶ್ವರರೇ. ಇವತ್ತು ನೀನು ನಿನ್ನ ಕೂಗನ್ನ ಮನುಷ್ಯರ ಬಳಿನಲ್ಲಿ, ಜನರ ಬಳಿನಲ್ಲಿ ಕೂಗಿದರೆ, ನಿನ್ನ ಕಷ್ಟವನ್ನ ಹೇಳಿದರೆ ನೋಡಿ ನಗಬಹುದು. ನಿನ್ನ ಸಮಸ್ಯೆಯನ್ನ ಕೇಳಿ ಬೇರೆಯವರ ಹತ್ರ ಮಾತನಾಡಬಹುದು, ಅಥವಾ ಆ ಸಮಸ್ಯೆ ದೊಡ್ಡದಿರುವಾಗ ನಿನ್ನನ್ನು ಬಿಟ್ಟು ಓಡಿ ಹೋಗಬಹುದು. ಆದರೆ ನಿನ್ನ ಸೃಷ್ಟಿಕರ್ತನಾಗಿರುವಂತಹ ದೇವರ ಬಳಿನಲ್ಲಿ ನೀನು ಮೊರೆ ಇಡುವಾಗ ಕರ್ತನು ಎದ್ದೇಳುತ್ತಾನೆ. ನಿನಗೋಸ್ಕರವಾಗಿ ಆತನು ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತಾನೆ. ದೇವ ಮಕ್ಕಳೇ, ಆತನು ತನ್ನ ಕಾರ್ಯವನ್ನ ಪ್ರಾರಂಭಿಸುವಾಗ, ಆತನು ಎದ್ದು ಹೊರಡುವಾಗ ನಿನ್ನ ವಿರೋಧವಾಗಿರುವಂತಹ ಶತ್ರುಗಳು ಚದರಿ ಹೋಗುತ್ತಾರೆ. ಗಾಳಿಯಲ್ಲಿ ಹೊಗೆ ಹೇಗೆ ಅದು ಅಲ್ಲೋಲ ಕಲ್ಲೋಲವಾಗುತ್ತದೋ, ಚದರಿ ಹೋಗುತ್ತದೋ, ಹಾಗೆ ನಿನ್ನ ವೈರಿಗಳು ಸದಾ ಅವರು ಆ ರೀತಿಯಲ್ಲಿ ಚದರಿ ಹೋಗುವಂತರಾಗಿದ್ದಾರೆ. ಆತ್ಮೀಯ ದೇವಚಂದ್ರ, ಯಾವ ಸಂಗತಿಗಳಿಂದ ಇವತ್ತು ನೀನು ಭಯ ಪಡ್ತಾ ಇದೆಯಾ? ಯಾರು ನಿನ್ನ ಶತ್ರು? ಯಾರು ನಿನ್ನ ವೈರಿ? ಬೇರೆ ಯಾರು ಅಲ್ಲ, ಸೈತಾನೇ ನಿನ್ನ ವೈರಿ. ವೈಯಕ್ತಿಕವಾಗಿ, ಶಾರೀರಿಕವಾಗಿ ಇಚ್ಛೆಗಳು ಎನ್ನುವಂತ ಆ ಪಾಪವೇ ನಿನ್ನ ವೈರಿ, ಸಾಲವೇ ನಿನ್ನ ವೈರಿ, ಅನೇಕ ವಿಧವಾದ ವಿರೋಧಗಳೇ ನಿನ್ನ ವೈರಿ. ಈ ಶತ್ರುಗಳು ಇವತ್ತು ನಿನ್ನನ್ನ ಮೇಲಕ್ಕೆ ಏಳಲಾರದೆ ತುಳಿದಿರುವುದಾದರೆ, ದೇವರ ಮಗುವೆ,
ಕರ್ತನ ಸನ್ನಿಧಾನದಲ್ಲಿ ನೀನ್ ಕೂಗುವುದಕ್ಕೆ ಪ್ರಾರಂಭ ಮಾಡು. ಪ್ರಾರ್ಥನೆಗಳನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡು. ಯೇಸುವಿನ ನಾಮದಲ್ಲಿ ಇವತ್ತು ನಾನು ಘೋಷಣೆ ಮಾಡುತ್ತೇನೆ, ಪ್ರತಿ ದಿನ ನಿಮ್ಮ ಸಮಸ್ಯೆಗಳನ್ನ, ಶತ್ರುವಿನ ತಡೆಗಳನ್ನ, ಸೈತಾನನ ಬಲಗಳನ್ನ, ನಿಮಗಿರುವಂತ ಯಾವುದೇ ವಿಧವಾದ ಸಾಲ, ಬಡ್ಡಿಯ ನಗುಗಳು, ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತ ಅನಾರೋಗ್ಯ ಎನ್ನುವಂತ ಶತ್ರು, ಅಥವಾ ಬಲಹೀನತೆ ಎನ್ನುವಂತ ಆ ಕ್ರಿಯೆಗಳು, ವೈಯಕ್ತಿಕವಾದ ನಿನ್ನ ಜೀವಿತದಲ್ಲಿ ಯಾವ ತಡೆ ಇದೆಯೋ ಆ ತಡೆಗಳನ್ನ ಗುರುತಿಡಿದು, ದೇವರೇ ಕರ್ತನೆ ಇದನ್ನ ನನ್ನಿಂದ ದೂರ ಮಾಡು. ದೇವರೇ, ಈ ಶತ್ರು ನನ್ನನ್ನ ಪೀಡಿಸ್ತಾ ಇದ್ದಾನೆ, ಸೈತಾನ ನನ್ನನ್ನ ದೇವರೇ ಅಟ್ಯಾಕ್ ಮಾಡ್ತಾ ಇದ್ದಾನೆ, ನಾನು ಎಷ್ಟು ಆತ್ಮಿಕವಾಗಿ ಬೆಳಿಬೇಕು ದೇವರೇ, ನಿನಗೆ ಫಲಿಸಬೇಕು, ಜ್ವಲಿಸಬೇಕು, ನಿನಗಾಗಿ ಪ್ರಕಾಶ ಹೊಂದಬೇಕೆಂಬುದಾಗಿ ನನಗೆ ಆಸೆ ಇರುವುದಾದರೂ ಈ ತಡೆಗಳು ನನ್ನೆಲ್ಲ ಕಾಡ್ತಾ ಇದೆ. ದೇವ ಕರ್ತನೆ, ಇವುಗಳನ್ನು ಚದುರಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಸೃಷ್ಟಿಕರ್ತನಾಗಿರುವ ದೇವರು ಎದ್ದೇಳುತ್ತಾನೆ. ಆತನು ಎದ್ರೆ ಎಷ್ಟು ರಭಸವಾಗಿ ತನ್ನ ಮಹಿಮೆಯಾದ ಕಾರ್ಯವನ್ನು ನಡೆಸ್ತಾನೆ ಗೊತ್ತಾ? ಆತ್ಮೀಯ ದೇವಶಂಡ್ರೆ, ನದಿಗಳು ಬೋರ್ಗರೆಯುವಂತ ಸಂದರ್ಭದಲ್ಲಿ ಡ್ಯಾಮಿನಲ್ಲಿ ನೀರು 1,00,000 ಕ್ಯೂಸೆಕ್ ಹೊರಗಡೆ ಬಿಟ್ಟಾಗ ಎಷ್ಟು ರಭಸವಾಗಿ ಆ ನೀರು ಎಲ್ಲ ಕೊಚ್ಚೆಗಳನ್ನ, ಕೊಳಕನ್ನ ಕೊಚ್ಚಿಕೊಂಡು ಹೋಗುತ್ತದೋ, ಅಷ್ಟೇ ರಭಸವಾಗಿ ಒಂದು ಗಾಳಿ ಹೊಗೆಯನ್ನ ಯಾವ ಮಟ್ಟಿನಲ್ಲಿ ಚದುರಿಸುತ್ತದೋ ಅಷ್ಟೇ ರಭಸವಾಗಿ ನಿನ್ನ ವೈರಿಗಳು, ನಿನ್ನ ಶತ್ರುಗಳು ಚದರಿ ಹೋಗುವುದು ಮಾತ್ರವಲ್ಲ, ನಿನ್ನ ಸಮಸ್ಯೆಗಳನ್ನ ಹೊಗೆಯೋಪಾದಿಯಲ್ಲಿ ಆತನು ಗಾಳಿಯನ್ನ ಹಿಂದಟ್ಟುವ ರೀತಿಯಲ್ಲಿ ಆ ಹೊಗೆ ಹೇಗೆ ಚದುರು ಹೋಗುತ್ತದೋ ಆ ರೀತಿಯಲ್ಲಿ ನಿನ್ನ ಸಮಸ್ಯೆಗಳನ್ನ ಆತನು ಪರಿಹಾರ ಮಾಡ್ತಾನೆ. ಅದು ದೇವ ಮಕ್ಕಳೇ, ಪ್ರಾರ್ಥನೆಗೆ ಅಷ್ಟು ಬಲ ಇರುವಂತದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಒಂದು ವಿಷಯ ನಿಮ್ಮ ಸಮ್ಮುಖದಲ್ಲಿ ನಾನು ತರ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಎದ್ದು ಹೊರಡುವಾಗ ಬರೀ ಶತ್ರುಗಳು ಚದರಿ ಹೋಗುವುದು ಮಾತ್ರವಲ್ಲ, ಎಂಥ ಕಾರ್ಯವನ್ನು ನಡೆಸ್ತಾರೆ ಎಂಬುದಾಗಿ ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯದ 21ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂತರಾಗೋಣ. ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನ ನಡೆಸಬೇಕೆಂತಲೂ ಅಪರೂಪವಾದ ಕೆಲಸವನ್ನ ನಡೆಸಬೇಕೆಂತಲೂ, ಎರಡನೇ ಸಂಗತಿ ಅಪೂರ್ವವಾದ, ಎಷ್ಟೊಂದು ಅರ್ಥಪೂರ್ಣವಾದಂತ ವರ್ಡ್ ಇಲ್ಲಿ ಇರುವುದಾಗಿದೆ. ಅಪರೂಪದ ಸಂಗತಿಗಳು, ನೀನು ಕಣ್ಣಿಂದ ನೋಡಬಾರದು, ಕೇಳಿರಬಾರದು ಅಂತ ಸಂಗತಿಗಳು. ಅಪೂರ್ವ ಅಂದ್ರೆ ವಿನೂತನವಾದಂತ ಸಂಗತಿಗಳು. ಅಪೂರ್ವವಾದ ತನ್ನ ಕಾರ್ಯಗಳನ್ನು ನೆರವೇರಿಸಬೇಕೆಂತಲೂ ಪೆರಾಚೀಮ್ ಬೆಟ್ಟದಲ್ಲಿ ಎದ್ದಂತೆ ಹೇಳುತ್ತಾನೆ. ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ಹಲ್ಲೆಲೂಯಾ. ಆತ್ಮೀಯ ದೇವಶಂಕರೇ, ನನ್ನ ದೇವರು ನೀನು ಪ್ರಾರ್ಥಿಸುವಾಗ ಸುಮ್ಮನೆ ಇರಲ್ಲ. ಆತನು ಹೇಗೆ ಎದ್ದೇಳುತ್ತಾನಂದ್ರೆ, ನಿನ್ನ ಬದುಕಿನಲ್ಲಿ ಅಪರೂಪದ ಸಂಕಲ್ಪಗಳನ್ನ ನೆರವೇರಿಸಬೇಕು, ಅಪೂರ್ವವಾದ ಕಾರ್ಯಗಳನ್ನ ಆತನು ಪರಿಪೂರ್ಣ ಮಾಡಬೇಕು. ಇವತ್ತು ನೀನು ಅಲ್ಪವಾಗಿ ನೀನು ಪ್ರಾರ್ಥನೆ ಮಾಡ್ತಿರುವುದಾದ್ರೆ, ನನ್ನ ಕರ್ತನೆ ಏನು ಗೊತ್ತಾ, ನೀನು ಯೋಚಿಸುವುದಕ್ಕಿಂತಲೂ ನಿರೀಕ್ಷಿಸುವುದಕ್ಕಿಂತಲೂ ದೊಡ್ಡದನ್ನು ನಿನ್ನ ಬದುಕಿನಲ್ಲಿ ಆತನು ನೆರವೇರಿಸುವಂತನಾಗಿಲ್ಲ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯವನ್ನು ಹಿಡ್ಕೊಂಡು ನನಗಿಷ್ಟು ಸಾಕು ಎಂಬುದಾಗಿ ನೀನು ಅನ್ಕೊಂಡು ಪ್ರಾರ್ಥನೆ ಮಾಡ್ತಿರುವುದಾದ್ರೆ, ದೇವರ ಸಂಕಲ್ಪ ಅದಲ್ಲ. ಅಪೂರ್ವವಾದಂತ ಕಾರ್ಯಗಳನ್ನು ನಾನು ನಡೆಸ್ತೇನೆ ಎಂಬುದಾಗಿ ಆತನು ನಿನಗೆ ವಾಗ್ದಾನವನ್ನು ಕೊಡುತ್ತಾನೆ. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂತ ನನ್ನ ಸಹೋದರ ಸಹೋದರಿಯರೇ, ಇದುವರೆಗೂ ಕೇಳದೇ ಇರುವಂತ, ಕಂಡು ಇವತ್ತು ನಿಮ್ಮ ಜೀವಿತದಲ್ಲಿ ನೋಡದೇ ಇರುವಂತ ಅಪರೂಪದ ಅಪೂರ್ವವಾದ ಕಾರ್ಯಗಳನ್ನ ನಸರೇತಿನ ಯೇಸುವಿನ ನಾಮದಲ್ಲಿ ಇವತ್ತೇ ನಿಮ್ಮ ಕುಟುಂಬದಲ್ಲಿ ದೇವರು ತನ್ನ ಕಾರ್ಯವನ್ನ ಪ್ರಾರಂಭಿಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ.
ದೊಡ್ಡ ಬಿಡುಗಡೆಯನ್ನು ದೇವರು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಮತ್ತೊಂದು ಸಾಲು ಬರೆಯಲ್ಪಟ್ಟಿದೆ, ಪೆರಾಜಿಮ್ ಬೆಟ್ಟದಲ್ಲಿ ಆತನು ಎದ್ದು ಬಂದ ಹಾಗೆ, ಎದ್ದು ಬಂದು ತನ್ನ ಕಾರ್ಯವನ್ನು ನಡೆಸಿದ ಹಾಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪೆರಾಜಿಮ್ ಬೆಟ್ಟದಲ್ಲಿ ಏನ್ ನಡೀತು? ಈ ಪೆರಾಜಿಮ್ ಬೆಟ್ಟ ಅಂದ್ರೆ ಏನು? ಈ ಪೆರಾಜಿಮ್ ಬೆಟ್ಟ, ಈ ಸ್ಥಳದಲ್ಲಿ ದೇವರು ಎದ್ದು ಏನೆಲ್ಲ ಕಾರ್ಯಗಳನ್ನ ಮಾಡಿದನು ಗಮನಿಸಿರಿ. 2 ಸಮುವೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 17ನೇ ವಚನ. ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತನ್ನ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು, ಪ್ರಕಾರಕ್ಕೆ ಹೋದನು. ಆತನನ್ನು ಹಿಡಿಯುವುದಕ್ಕೆ ಬಂದಿದ್ದಾರೆ ಎನ್ನುವಂತ ಆ ಫಿಲಿಷ್ಟಿಯರ ಆ ಸಂದೇಶವನ್ನು ಕೇಳಿ ದಾವೀದನ ದುರ್ಗಕ್ಕೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳ್ಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದು, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ನೋಡಿ ಕೇಳಿದ್ರೆ, ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚಿಮ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಗಮನಿಸ್ತಾ ಇದ್ದೀರಾ ಪ್ರೀತಿಯ ದೇವಚಂದ್ರ ದೇನಾಕ್ಕೆ ಸ್ತೋತ್ರವಾಗಲಿ. ಬಾಳ್ ಪೆರಾಚಿಮ್ ಆ ಸ್ಥಳದಲ್ಲಿ ದೇವರನ್ನ ಹೀಗೆ ಆರಾಧನೆ ಮಾಡ್ತಾ ಇದ್ದ. ಪ್ರೀತಿಯ ದೇವಚಂದ್ರ, ಮನುಷ್ಯನಿಗೆ ಯಾವಾಗ ತಡೆಗಳು ಬರ್ತದೆ ಗೊತ್ತಾ? ನೀನು ಲೋಕದಲ್ಲಿ ಬದುಕುವಾಗ ತಡೆಗಳು ಬರುವುದಿಲ್ಲ. ಯಾಕೆಂದ್ರೆ ಲೋಕದಲ್ಲಿ ನಿನ್ನ ಜೀವನ ಇರುವಂತಹ ಸಂದರ್ಭದಲ್ಲಿ ಲೋಕದ ಸಂಗತಿಗಳನ್ನು ಮಾಡುವಾಗ ಸೈತಾನನಿಗೆ ಸಂಬಂಧಪಟ್ಟವನು ನೀನಲ್ಲ. ಆಲ್ರೆಡಿ ಅವನ ಕೆಲಸ ನೀನು ಮಾಡ್ತಿರುವುದರಿಂದ ನಿನ್ನ ಸನಿಹಕ್ಕೆ ಆತನು ಬರುವುದಿಲ್ಲ. ಇಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಏನೆಂದರೆ, ದಾವೀದನಿಗೆ ಇಸ್ರಾಯೇಲರು ಪಟ್ಟಾಭಿಷೇಕ ಮಾಡಿದರು ಎನ್ನುವಂತ ಆ ಮಾತನ್ನ ಕೇಳಿದ ತಕ್ಷಣ ವಿರೋಧಿಗಳಾಗಿರುವಂತ ಫಿಲಿಷ್ಟಿಯರು ಅಲ್ಲಿ ತನಕ ಸೈಲೆಂಟ್ ಆಗಿದ್ರು. ಯಾವಾಗ ಪಟ್ಟಾಭಿಷೇಕ ಆತನಿಗೆ ಆಯಿತೋ ಎನ್ನುವಂತ ಆ ಮಾತನ್ನ ಕೇಳಿದ ನಂತರ ಅವರು ದಾವೀದನ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಬರ್ತಾರೆ. ಆತ್ಮೀಯ ದೇವಚಂದ್ರೇ, ಲೋಕದಲ್ಲಿರುವಾಗ ಲೋಕದ ಸಂಗತಿಗಳನ್ನ ಮಾಡುವಂತ ಮನುಷ್ಯರ ವಿರುದ್ಧವಾಗಿ ಶತ್ರು ಎದ್ದೋಳೋದಿಲ್ಲ. ಯಾವಾಗ ವಾಕ್ಯದ ಪಟ್ಟಾಭಿಷೇಕ, ಯಾವಾಗ ಆತ್ಮದ ಅಭಿಷೇಕ, ಯಾವಾಗ ಕರ್ತನಿಗೋಸ್ಕರವಾಗಿ ಬದುಕಬೇಕು, ಪವಿತ್ರಾತ್ಮನಲ್ಲಿ ನಾವು ಉನ್ನತವಾಗಿ ಆಳವಾಗಿ ನಾವು ಬೇರೂರಬೇಕು ಎಂಬುದಾಗಿ ನಾವು ನೆನೆಸುತ್ತೇವೋ, ಶತ್ರುಗಳು ಎದ್ದೇಳುತ್ತಾರೆ. ಆತನು ರಾಜನ ಅಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ಯಾರು ಆತನ ಸಾಹಸಕ್ಕೆ ಬರಲಿಲ್ಲ. ಇವತ್ತು ಗಮನಿಸಬೇಕಾದಂತಹ ಒಂದು ಸಂಗತಿ ಏನು ಗೊತ್ತಾ? ದೇವರನ್ನು ಇವತ್ತು ಅಂಗೀಕಾರ ಮಾಡಿಕೊಂಡಿರುವುದಾದರೆ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ವಿರೋಧಗಳು, ತಡೆಗಳು ಬರುತ್ತಿರುವಾಗ ನಿನ್ನನ್ನು ನೋಡುವ ನಿನ್ನ ಸಂಬಂಧಿಕರು, ನಿನ್ನನ್ನು ನೋಡುವಂತ ಆತ್ಮೀಯರು, ಅಯ್ಯೋ ಇಲ್ಲಿದ್ದು ಚೆನ್ನಾಗಿದೆ, ಇವತ್ತು ನಿನ್ನ ಪರಿಸ್ಥಿತಿ ಹೀಗಾಯ್ತಲ್ಲ, ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದೆ ಎಂಬುದಾಗಿ ಹೇಳಿ ಒಂದು ವೇಳೆ ನಿನಗೆ ಅವಹೇಳನ ಮಾಡುತ್ತಿರಬಹುದು. ಆದ್ರೆ ಭಯಪಡಬೇಡ. ಇಲ್ಲಿ ದಾವೀದನು ನಮಗೆ ಒಂದು ಸೀಕ್ರೆಟ್ ಅನ್ನ ಹೇಳ್ಕೊಡ್ತಾ ಇದ್ದಾನೆ. ಆ ಸೀಕ್ರೆಟ್ ಏನು ಗೊತ್ತಾ? ಈ ಸಂದೇಶ ವಿರೋಧಿಗಳಿಗೆ ಬರ್ತಿದ್ದಾನೆ ಎಂಬುದಾಗಿ ಕೇಳಿದ ಸಂದೇಶ ಕೇಳಿದ ತಕ್ಷಣ ಆತನು ದುರ್ಗಕ್ಕೆ ಹೋದನಂತೆ, ಪ್ರಾಕಾರಕ್ಕೆ ಹೋದನಂತೆ. ದುರ್ಗಕ್ಕೆ ಯಾಕೆ ಹೋದನು ಗೊತ್ತಾ? ದುರ್ಗಕ್ಕೆ ಹೋಗಿ ಆತನು ಮಾಡುತ್ತಿರುವಂತ ಕೆಲಸ ಏನು ಗೊತ್ತಾ? ಈಗ ದೇವ ಕರ್ತನೆ,
ಈ ಫಿಲಿಷ್ಟಿಯರು ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಇವರ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೊರಡಲ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾಕಾರಕ್ಕೆ ಹೋದನಂತೆ. ಹೌದು ಪ್ರೀತಿಯ ದೇವರೇ, ಪ್ರಾರ್ಥನೆ ಮಾಡುವಾಗ ದೇವರು ಎದ್ದು ಬಂದು ನಮ್ಮ ಪರವಾಗಿ ಯುದ್ಧ ಮಾಡುತ್ತಾರೆ. ದಾವೀದನ ಸಂಕಲ್ಪ ನೋಡ್ರಿ, ಆತನು ಸೇನಾಧಿಪತಿ ಬಳಿಗೆ ಹೋಗಲಿಲ್ಲ, ಬಲಿಷ್ಠರಾದ ಸೈನಿಕರ ಬಳಿನಲ್ಲಿ ಹೋಗಲಿಲ್ಲ, ಸೇನೆಗಳಿಗೆ ಅಧಿಪತಿಯಾಗಿರುವಂತ ದೇವರ ಬಳಿನಲ್ಲಿ ತನ್ನ ಕೂಗನ್ನ ಹೇಳ್ತಾ ಇದ್ದಾನೆ. ಆ ಕೂಗನ್ನ ಕೇಳಿದಂತ ದೇವರು ರಭಸವಾಗಿ ಹರಿಯುವ ನೀರು ಕಟ್ಟೆಗಳನ್ನ ಹೊಡೆದು ಹಾಕುವ ರೀತಿಯಲ್ಲಿ ನಾನು ಫಿಲಿಷ್ಟಿಯರನ್ನ ಹೊಡೆದು ಹಾಕುತ್ತೇನೆ, ದಾವೀದನೇ ನೀನು ಯುದ್ಧಕ್ಕೆ ಸನ್ನದ್ಧನಾಗಿ ಹೋಗು ಎಂಬುದಾಗಿ ಆತನಿಗೆ ಪ್ರಮಾಣ ಮಾಡುತ್ತಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. 68ನೇ ಕೀರ್ತನೆ 1 ಮತ್ತು 2ನೇ ವಚನದಲ್ಲಿ ಆತನು ಇದ್ದೇ ಪ್ರಾರ್ಥನೆಯನ್ನ ಮಾಡಿದನು. ದೇವಾ, ಶತ್ರು ಬಾಧೆ, ಶತ್ರುಗಳು ನನ್ನ ವಿರೋಧವಾಗಿ ನಿಂತುಕೊಂಡಿದ್ದಾರೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಆತನ ಕೂಗನ್ನ ಕೇಳಿ ಆತನಿಗೆ ಜ್ಞಾನೋದಯವನ್ನು ಕೊಡ್ತಾರೆ. ದೇವರು ಎದ್ದು ಹೊರಡುವಾಗ ನನ್ನ ಶತ್ರುಗಳೆಲ್ಲ ಚದರಿ ಹೋಗುತ್ತಾರೆ, ಹೊಗೆಯ ಹಾಗೆ ಗಾಳಿಯಿಂದ ಚದರಿ ಹೋಗುತ್ತಾರೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಗಿರುವಂತಹ ತಾಕತ್ತು ಇದಾಗಿರುವಂತದಾಗ. ಪ್ರಿಯ ಸಹೋದರ ಸಹೋದರಿ, ಅಮ್ಮ, ತಾಯಿ, ತಂಗಿ, ಕರ್ತನ ವಾಕ್ಯ ಇವತ್ತು ನಿನ್ನನ್ನು ಬಲವಾಗಿ ಉತ್ತೇಜನ ಪಡಿಸ್ತಾ ಇದೆ. ನಿನ್ನ ವಿರೋಧವಾಗಿ ಯಾವ ಸಂಕಲ್ಪಗಳು ಜಯಿಸಬಾರದ, ಯಾವ ವಿಧವಾದ ಸೈನ್ಯಗಳು ಯುದ್ಧದಲ್ಲಿ ಜಯವನ್ನು ಹೊಂದಬಾರದ, ವೈಯಕ್ತಿಕವಾಗಿ ನಿನ್ನ ವಿರೋಧವಾದಂತಹ ಯಾವುದೇ ಕಾರ್ಯಗಳು ನಿನ್ನ ವಿರುದ್ಧವಾಗಿ ನಡೆಸಬಾರದ. ನೀನು ಒಂದು ಪ್ರಾಕಾರವನ್ನು ಗೊತ್ತು ಮಾಡಿಕೊಳ್ಳಬೇಕು. ನಿನ್ನ ಮನೆಯಲ್ಲಿ ಒಂದು ಗುಡ್ಡಾರ, ಆ ಗುಡ್ಡಾರದಲ್ಲಿ ಒಂದು ಸ್ಥಳವನ್ನ ನೀನು ಗೊತ್ತು ಮಾಡಿಕೊಂಡು ಪ್ರತಿದಿನ ನಿನಗಿರುವ ಸಮಸ್ಯೆ, ನಿನ್ನ ಕಣ್ಣೀರು, ನಿನ್ನ ರೋಗ, ನಿನಗಿರುವಂತ ಕೊರತೆ, ನಿನಗಿರುವಂತ ಇಕ್ಕಟ್ಟು, ನಿನಗಿರುವಂತ ಎಲ್ಲ ಪ್ರತಿಕೂಲಗಳನ್ನ ದೇವರ ಬಳಿನಲ್ಲಿ ನೀನು ಹೇಳೋದಕ್ಕೆ ಪ್ರಾರಂಭ ಮಾಡು. ನಿನಗೋಸ್ಕರ ಎದ್ದು ಆತನು ತನ್ನ ಕಾರ್ಯವನ್ನು ನಡೆಸ್ತಾನೆ. ಆ ದುರ್ಗದಲ್ಲಿ ಪ್ರಾರ್ಥನೆ ಮಾಡಿದಂತ ದಾವೀದನು, ನೀನು ಹೋಗು ಫಿಲಿಷ್ಟಿಯರ ವಿರುದ್ಧವಾಗಿ ಕಟ್ಟೆ ಒಡೆಯುವ ರೀತಿಯಲ್ಲಿ ರಭಸವಾಗಿ ಅವರನ್ನು ನಾಶ ಮಾಡುತ್ತಾನೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ದಾವೀದನು ಆ ಯುದ್ಧಕ್ಕೆ ಹೋಗುತ್ತಾನೆ. ಹೋದಂತ ಸಂದರ್ಭದಲ್ಲಿ ರಭಸವಾಗಿ ಫಿಲಿಷ್ಟಿಯರನ್ನು ಹಿಮ್ಮೆಟ್ಟಿಸಿಕೊಂಡು ಕತ್ತರಿಸಿ ಹಾಕ್ತಾನೆ. ಆ ಯುದ್ಧದಲ್ಲಿ ಅವರು ಸೋತು ಹೋಗ್ತಾರೆ. ಮತ್ತೆ 2ನೇ ಸಾರಿ ಅವರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದಲ್ಲೂ ಸಹ ದೇವರ ಬಲ ದಾವೀದನಿಗೆ ಕೊಟ್ಟು ಆ ಯುದ್ಧದಲ್ಲಿ ಅವನನ್ನ ಜಯ ಹೊಂದುವಂತ ದೇವರು ಸಹಾಯ ಮಾಡಿ ಒಂದು ದಿಗ್ವಿಜಯವನ್ನು ಕೊಟ್ಟ ನಂತರ ಆತನು ಬಾಳ್ ಪೆರೆಜಿಮ್ ಎಂಬುದಾಗಿ ಅಲ್ಲಿ ಆ ಸ್ಥಳಕ್ಕೆ ಹೆಸರನ್ನು ಹೇಳುತ್ತಾನೆ. ಬಾಳ್ ಪೆರೆಜಿಮ್ ಅಂದ್ರೆ ಏನು ಗೊತ್ತಾ? ರಭಸಕ್ಕೆ ಸಿಕ್ಕಿ ಹಾಕಿಕೊಂಡ ಶತ್ರುಗಳು ಅಂತ. ರಭಸಕ್ಕೆ ಸಿಕ್ಕಿ ಹಾಕಿಕೊಂಡ ಶತ್ರುಗಳು ಅಂತ, ರಭಸಕ್ಕೆ ಸಿಕ್ಕಿ ಹಾಕಿಕೊಂಡಂತ ಆ ನೀರಿನ ರಭಸಕ್ಕೆ ಕಟ್ಟೆಗಳು ಹೊಡೆದ ಹಾಗೆ ದಿಣ್ಣೆಗಳು ಕೊಚ್ಚಿಕೊಂಡು ಹೋಗುವ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳ ಪರವಾಗಿ ದೇವರು ಎದ್ದು ಹೊರಡುವಾಗ ಶತ್ರುಗಳು ಹೀಗೆ ಚದರಿ ಹೋಗ್ತಾರೆ. ಹೌದು ಪ್ರೀತಿಯುಳ್ಳ ದೇವರೇ, ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಒಂದು ಕುರುಕಾಲ ವೃತ್ತಾಂತ ದೇವರ ವಾಕ್ಯ ಹೀಗೆ ಸ್ಪಷ್ಟಪಡಿಸ್ತದೆ. 4ನೇ ಅಧ್ಯಾಯದ 17ನೇ ವಚನದಲ್ಲಿ ಈ ಯುದ್ಧದಲ್ಲಿ ದೇವರು ದಾವೀದನಿಗೆ ಜಯವನ್ನು ಕೊಟ್ಟಿದ್ದರಿಂದ ಇಸ್ರಾಯೇಲರ ಮಧ್ಯದಲ್ಲಿ ದಾವೀದನ ಕೀರ್ತಿ ಬಹಳ ಉನ್ನತಿಗೆ ಬಂತು ಎಂಬುದಾಗಿ, ಅವನು ಪ್ರಖ್ಯಾತಿಯನ್ನು ಹೊಂದಿದನು ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಬಿಸಿನೆಸ್ ನಲ್ಲಿ ನೀನು ಸೋತು ಹೋಗಿದೆಯಾ, ಯಾವ ಸೇವೆಯ ವಿಷಯದಲ್ಲಿ ಇವತ್ತು ಶತ್ರುಗಳು ನಿನ್ನ ವಿರೋಧವಾಗಿ ನಿಂತುಕೊಂಡಿದ್ದಾರೆ, ಯಾವ ವಿಧವಾದಂತಹ ಕುಟುಂಬದ ವಿರೋಧದಿಂದ ಇವತ್ತು ನೀನು ಕುಗ್ಗಿ ಹೋಗಿದೆಯಾ, ಯಾವ ವಿಧವಾದಂತಹ ತಡೆಗಳು ಇವತ್ತು ನಿನ್ನನ್ನು ಕುಗ್ಗಿಸಿದಾವೆ, ದೇವ ಮಗುವೆ ಸೇವಾ ವಿಷಯದಲ್ಲಿ, ಬಿಸಿನೆಸ್ಸಿನ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ವೈಯಕ್ತಿಕವಾದ ಅನಾರೋಗ್ಯದ ವಿಷಯದಲ್ಲಿ ಶತ್ರು ನಿನ್ನನ್ನ ಇವತ್ತು ಕುಗ್ಗಿಸಿರುವುದಾದ್ರೆ ಯೇಸುವಿನ ನಾಮದಲ್ಲಿ ನಿನ್ನ ಪ್ರಾರ್ಥನೆ ಮಾತ್ರ ದೇವರು ಎದ್ದು ಬಂದು ನಿನ್ನ ಶತ್ರುಗಳನ್ನ, ನಿನ್ನ ಅನಾರೋಗ್ಯವನ್ನ, ನಿನಗಿರುವಂತಹ ತಡೆ ಸಮಸ್ಯೆಗಳನ್ನ ಹೊಡೆದು ಹಾಕುವುದಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿಯಾಗಿರುವುದಾದ್ರೆ ಜಯ ನಿನ್ನ ಬದುಕಿನಲ್ಲಿ
ಅದು ಬರೀ ಮರೀಚಿಕೆಯಾಗಿರುವಂತದ್ದಾಗಿದೆ. ಎಸಪ್ಪ ಅಂತ ಹೇಳಿದ ತಕ್ಷಣ ಕಾರ್ಯವನ್ನು ದೇವರು ನಡೆಸೋದಿಲ್ಲ. ನಿನ್ನ ಮೊಣಕಾಲ ಮೇಲೆ ಯುದ್ಧ ಪ್ರಾರಂಭ ಮಾಡಬೇಕು. ದೇವರೇ, ನನ್ನನ್ನು ಆಶೀರ್ವಾದ ಮಾಡು. ಈ ಸ್ಥಳಕ್ಕೆ ನಾನು ಹೋಗ್ಬೇಕಾ? ಈ ಯುದ್ಧಕ್ಕೆ ನಾನು ಹೋಗ್ಬೇಕಾ? ಈ ಅನಾರೋಗ್ಯವನ್ನ ದೇವರೇ ಕರ್ತನೆ ಹೇಗೆ ದೇವರೇ ಕರ್ತನೆ ಜಯಿಸೋದು? ಈ ಸಾಲವನ್ನ, ಕುಟುಂಬ ಸಮಸ್ಯೆಗಳನ್ನ ಹೇಗೆ ಜಯಿಸೋದು? ದೇವರೇ, ನನಗೆ ದೈವ ಜ್ಞಾನವನ್ನು ಕೊಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವ. ಖಂಡಿತವಾಗಿ ಪೆರಾಜೀಮ್ ಆ ರಭಸಕ್ಕೆ ಎಲ್ಲ ಶತ್ರುವಿನ ಕಾರ್ಯಗಳು ಲಯವಾಗುತ್ತದೆ. ಜಯ ನಿಮ್ಮ ಬದುಕಿನಲ್ಲಿ ದೇವರು ಅನುಗ್ರಹಿಸುವಂತನಾಗಿ. ಯಾವುದಕ್ಕೂ ಹೆದರಬೇಡ್ರಿ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಲಿ ದೇವರ ಮಕ್ಕಳೇ. ಆ ಪ್ರಾರ್ಥನೆ ಪ್ರತಿದಿನ ನಿಮ್ಮ ಆತ್ಮೀಯತೆ ಬದುಕಿನಲ್ಲಿ ಜಯವನ್ನು ಕೊಡ್ತದೆ. ಕಾರಣ ಏನೆಂದರೆ, ನಿನ್ನ ಪ್ರಾರ್ಥನೆ ಎನ್ನುವಂತಹ ಕೂಗನ್ನ ಕೇಳುವ ಆ ದೇವರು ನಿನ್ನ ಪರವಾಗಿ ಎದ್ದು ಆತನು ತನ್ನ ಕಾರ್ಯವನ್ನ ನಡೆಸ್ತಾನೆ. ಅಪರೂಪದ ಅಪೂರ್ವವಾದಂತ ಕಾರ್ಯಗಳನ್ನ ನಿನ್ನ ಕುಟುಂಬದಲ್ಲಿ ಆತನು ನಡೆಸ್ತಾನೆ. ಖಂಡಿತವಾಗಿಯೂ ಪ್ರತಿದಿನ ನಿನ್ನ ಪ್ರಾರ್ಥನೆ ಮೂಲಕವಾಗಿ ದಿನವನ್ನ ಪ್ರಾರಂಭ ಮಾಡು. ಪ್ರಾರ್ಥನೆ ಮೂಲಕವಾಗಿಯೇ ಕರ್ತನ ಆ ಸನ್ನಿಧಾನದಲ್ಲಿ ರಾತ್ರಿ ನಿದ್ರೆಗೆ ಚಾರು. ಕರ್ತನು ಪ್ರತಿದಿನವೂ ಸುಧಾ ನಿನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಬಿಸಿನೆಸ್ಗೆ, ನಿನ್ನ ಸೇವೆಗೆ ಪ್ರಿಯ ಸೇವಕನೇ ಜಯವನ್ನು ಆತನೆ ಕೊಟ್ಟು ನಡೆಸಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಪ್ರಯಾಣಕ್ಕೋಸ್ಕರವಾಗಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ, ನಿನ್ನ ಉನ್ನತವಾದಂತಹ ಕರ್ತನೆ ಸಾನ್ನಿಧ್ಯಾನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅಪ್ಪ ದೇವರೇ, ಕರ್ತನೆ ಸ್ವಾಮಿ, ಪ್ರಾರ್ಥಿಸುವಂತಹ ವ್ಯಕ್ತಿಗಳ ಜೀವಿತದಲ್ಲಿ ಕರ್ತನೆ ನೀನು ಎದ್ದು ಹೊರಡುವಾಗ ಏನೆಲ್ಲ ಕಾರ್ಯಗಳು ನಡೀತದೆ ಎಂಬುದಾಗಿ ಕರ್ತನೆ ಇವತ್ತು ನಮ್ಮ ಸಂಗಡ ಮಾತನಾಡಿ ನಮ್ಮ ಆತ್ಮಿಕ ದೇವರ ಕರ್ತನ ಜೀವಿತವನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರತಿ ದಿನವೂ ಸಹ ಪ್ರಾರ್ಥನೆಯಿಂದಲೇ ತಮ್ಮ ಜೀವಿತವನ್ನ ಈ ಕುಟುಂಬಗಳು ಪ್ರಾರಂಭಿಸುವಂತೆ, ಅಷ್ಟು ಮಾತ್ರವಲ್ಲ ಕರ್ತನೆ, ಪ್ರತಿ ದಿನವೂ ದೇವರ ನಿನ್ನೊಟ್ಟಿಗೆ ಸ್ನೇಹ ಬೆಳೆಸಿ ದೇವರ ನಿನ್ನ ಆಲೋಚನೆಗಳನ್ನ ಕೇಳಿ ದಿನವನ್ನ ದೇವರ ಕರ್ತನೆ ಪ್ರಾರಂಭಿಸುವಾಗ ಪ್ರತಿ ದಿನವೂ ಇವರ ಜೀವನ ಜಯದ ಜೀವಿತವಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಒಂದು ವೇಳೆ ಶತ್ರು, ಅನಾರೋಗ್ಯ, ಒಂಟಿತನ, ಬೇರೆ ಅನೇಕ ವಿಧವಾದ ತಡೆಗಳು, ಸಮಸ್ಯೆಗಳು, ಹಣದ ಮುಗ್ಗಟ್ಟುಗಳು, ಕರ್ತನೆ ಬಲಹೀನತೆಗಳಿಂದ ಈ ಕುಟುಂಬಗಳು ತುಂಬಿರುವುದಾದರೆ ದೇವಾ ಕರ್ತನೆ ನೀನು ಎದ್ದು ದೇವರ ಕರ್ತನೆ ಇವರ ಸಮಸ್ಯೆಗಳನ್ನ ದೇವರ ಕರ್ತನೆ ದೂರ ಸರಿಸಿ ಈ ಮಕ್ಕಳಿಗೆ ಜಯವನ್ನು ಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನ ರಕ್ತದಲ್ಲಿ ಕರ್ತನೆ ಕುಟುಂಬಗಳನ್ನ ಕವರ್ ಮಾಡುತ್ತೇನೆ. ಇನ್ನು ಮುಂದೆ ಕರ್ತನೆ ಸ್ವಾಮಿ ಎಲ್ಲ ಸಂಗತಿಗಳು ದೇವರ ಕರ್ತನೆ ಸ್ವಾಮಿ ದೇವರ ಪ್ರಾಕಾರದ ಒಳಗಡೆ ದೇವರ ಕರ್ತನೆ ಪ್ರಾರ್ಥಿಸುತ್ತಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಸದಾ ಜಯವನ್ನ ಇವರು ಸ್ವತಂತ್ರಿಸಿಕೊಳ್ಳಲಿಕ್ಕಾಗುವಂತೆ ಪ್ರಾರ್ಥನಾ ಅಭಿಷೇಕದಿಂದ ನಿನ್ನ ಮಕ್ಕಳನ್ನ ನೀನು ತುಂಬಿಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಆತ್ಮೀಯ ದೇವಚಂದ್ರೆ, ಈ ಸಂದೇಶಗಳನ್ನ ಅನೇಕ ಜನರಿಗೆ ನೀವು ಶೇರ್ ಮಾಡಿ. ವೈಯಕ್ತಿಕವಾಗಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತ್ಯೇಕವಾಗಿ ಸಂದೇಶಗಳನ್ನ ಅನೇಕ ಜನರಿಗೆ ನೀವು ಕಳಿಸುವಾಗ ಅವರು ಆತ್ಮಿಕ ಬಲವನ್ನು ಹೊಂದುತ್ತಾರೆ. ಅದರ ಆಶೀರ್ವಾದ ನಿಮಗೂ ಸಹ ದೇವರು ಪ್ರಾಪ್ತ ಮಾಡುವಂತನಾಗಿಲ್ಲ. ಇವತ್ತು ಕಾಣಿಕೆಗಳನ್ನ ಕಳಿಸಿದಂತ ಸ್ವರೂಪ್, ಅವರ ತಂದೆ ತಾಯಿ ಸುಧಾ ಸುಧೀರ್ ಅವರಿಗಾಗಿ ದೇವರ ಸನ್ನಿಧಾನದಲ್ಲಿ ರಾಮಂಚಿ ಬ್ರದರ್ ಹೊರಮಾವು, ನರಸಮ್ಮ ಮತ್ತು HK ಮತ್ತು ಇನ್ನು ಹೆಸರನ್ನ ಹೇಳದೇ ಇರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಕಳಿಸಬೇಕಂತ ಹೇಳಿದ್ರೆ 9741791564 ಇದು ಫೋನ್ ಪೇ ನಂಬರ್ ಆಗಿರುವಂತದ್ದಾಗಿದೆ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂತದ್ದಾಗಿದೆ. ಈ ನಂಬರ್ಗೆ ನೀವು ಕಾಣಿಕೆಗಳನ್ನು ಕಳಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಅಮೂಲ್ಯವಾದ ಕಾಣಿಕೆಗಳು ಇದು ಪ್ರತ್ಯೇಕವಾಗಿ ಬಡವರ ಶುಭವಾರ್ತೆಗೋಸ್ಕರವಾಗಿ ಹಳ್ಳಿಗಳ ಸೇವೆಗಳಿಗಾಗಿಯೇ ಇದನ್ನು ವಿನಿಯೋಗಿಸುತ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆಯಾದ ದೇವ ಕರ್ತನೆ ಸ್ವಾಮಿ, ಸುಧಾ ಸುಧೀರ್ ಬ್ರದರ್ಗಾಗಿ, ಕುಟುಂಬಕ್ಕಾಗಿ, ರಾಮಚಿ ಬ್ರದರ್ ಅವರ ಕುಟುಂಬಕ್ಕಾಗಿ ದೇವರೇ ಕರ್ತನೆ, ಪ್ರತ್ಯೇಕವಾಗಿ HK ಬ್ರದರ್, ನರಸಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ಈ ಸೇವೆನ ಪ್ರೀತಿಸಿ ಹೆಸರು ಹೇಳದೇ ಇರುವಂತ ಅನೇಕ ಮಕ್ಕಳು ನಮ್ಮ ಹೆಸರುಗಳನ್ನ ಹೇಳಬೇಡ್ರಿ ಎಂಬುದಾಗಿ ದೇವರೇ ಕಾಣಿಕೆಗಳನ್ನ ಕಳಿಸ್ತಿರುವಂತ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಿಸಾಗಿ ನೀನು ಆಶೀರ್ವಾದ ಮಾಡು
ದೇವರೇ ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಕರ್ತನೆ ಸ್ವಾಮಿ, ನಾನು ಪರಲೋಕದ ಬಾಗಿಲುಗಳನ್ನು ತೆರೆದು ಸ್ಥಳ ಹಿಡಿಯಲಾರಷ್ಟು ಸುವರ್ಗಳನ್ನು ನಾನು ಸುರಿಸ್ತೇನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿದೆ ಎಂಬುದಾಗಿ ಹೇಳಿದ ಹಾಗೆ ಯೇಸುವಿನ ನಾಮದಲ್ಲಿ ನಿನ್ನ ಪರಲೋಕದ ದ್ವಾರಗಳನ್ನು ಈ ಕುಟುಂಬಗಳಲ್ಲಿ, ಇವರ ಬಿಸ್ನೆಸ್ಗಳಲ್ಲಿ, ಇವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಇವರ ಪ್ರಯತ್ನಗಳಲ್ಲಿ, ಹೊಲಮನೆಗಳಲ್ಲಿ ಸಮೃದ್ಧಿ ಆಶೀರ್ವಾದ ಹೊಂದಲಿಕ್ಕಾಗುವಂತೆ, ಅದರ ಆದಾಯದ ಮೂಲಕವಾಗಿ ಮತ್ತೆ ನಿನ್ನ ನಾಮವನ್ನು ಘನಪಡಿಸಲಿಕ್ಕಾಗುತ್ತೆ. ನಿನ್ನ ಮಕ್ಕಳನ್ನು ಬಲಪಡಿಸಲು ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್.